ಎಲ್ಲರಿಗೂ ಶುಭ ಸಂದರ್ಭದಲ್ಲಿ ಸೇವ್ ಕೆಜಿಎಫ್ ಯುನೈಟೆಡ್ ಫ್ರಂಟ್ ಅನ್ನುವ ಒಂದು ಇಟ್ ಈಸ್ ನಾಟ್ ಎನ್ ಎ ಪೊಲಿಟಿಕಲ್ ಆರ್ಗನೈಸೇಷನ್, ಇಟ್ ಈಸ್ ನಾಟ್ ಎ ಪರ್ಟಿಕ್ಯುಲರ್ ಯಾರೋ ಒಬ್ಬನ ಬೆಳವಣಿಗೆ ಮಾಡಬೇಕಂತ ಒಂದು ಆರ್ಗನೈಸೇಷನ್ ಅಲ್ಲ. ದ ಹಿಸ್ಟ್ರಿ ಆಫ್ ಕೆಜಿಎಫ್ ಡ್ಯೂರಿಂಗ್ BGML ಚೆನ್ನಾಗಿ ನಡೀತಾ ಇದ್ದ ಕಾಲದಲ್ಲಿ BGML ನಲ್ಲಿ ಏನೇ ಒಂದು ಇಶ್ಯೂ ಬಂದ್ರು ಇಟ್ ಈಸ್ ಪ್ಯೂರ್ಲಿ ಎ ಸೆಂಟ್ರಲ್ ಗವರ್ನಮೆಂಟ್ ಇರ್ತದೆ. ಆದ್ರಿಂದ ದ ಪಾರ್ಲಿಮೆಂಟ್ ಮೆಂಬರ್ ಈಸ್ ದ ಹೀರೋ ಆಫ್ ಅವರ್ ಕಾನ್ಸ್ಟಿಟ್ಯೂನ್ಸಿ. MLAಗೆ ಯಾವಾಗ BGML ಮುಚ್ಚಿದ್ರು ತದನಂತರನೇ MLAಗೆ ಒಂದು ಅಧಿಕಾರ ಇದೆ ಈ ಊರಲ್ಲಿ ಅಂತ ನಮ್ಮ BGML ನಲ್ಲಿ ವಾಸ ಇರತಕ್ಕಂತ ಒಬ್ಬೊಬ್ಬ ವೋಟರ್ಸ್ ಕೂಡ ಯಾವಾಗ ಗೊತ್ತಾಯ್ತಂದ್ರೆ ಆಫ್ಟರ್ ಕ್ಲೋಸರ್ ಆಫ್ BGML. ಯಾವುದೇ ಒಂದು ಸಣ್ಣ ವಿಚಾರಕ್ಕೂ ಕೂಡ ನಾವು ಪಾರ್ಲಿಮೆಂಟ್ ಮೆಂಬರ್ ಮನೆಯನ್ನ ತಟ್ಟಿದ್ದೇವೆ ಹೊರತು ನಾವು ಇಲ್ಲಿ ಅಸೆಂಬ್ಲಿಗೆ ಹೋಗಿರ್ತಕ್ಕಂಥ MLA ಮನೆಗಳನ್ನ ನಾವು ತಟ್ತಾ ಇಲ್ಲ. ಅನಿವಾರ್ಯ ಈ ವಿಚಾರಗಳು ಯಾವಾಗ ಆದರೂ ಕೂಡ ಪಾರ್ಲಿಮೆಂಟ್ ನಾವು ಎಲ್ಲಾ ರಾಜಕೀಯ ಪಕ್ಷಗಳು ಇಲ್ಲಿ ಒಂದಾಗ್ತಾ ಇಲ್ಲ. ಓನ್ಲಿ ದ ಟ್ರೇಡ್ ಯೂನಿಯನ್ ಲೀಡರ್ಸ್ ಅವರೆಲ್ಲ ಸೇರಿದ್ರು ಕೂಡ ನಮ್ಮ ಕ್ಷೇತ್ರದಲ್ಲಿ ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿ ಯಾರು MP ಆಗಿದ್ರು ಅವರನ್ನ ಚೇರ್ಪರ್ಸನ್ ಆಗಿ ಮಾಡಿ ಅವರ ಮುಖಾಂತರನೇ ಪಾರ್ಲಿಮೆಂಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ವಿ. ಸರ್, ಇವತ್ತು ನಾವು ಇಲ್ಲಿ ರಾಜಕೀಯ ಅಲ್ಲ, ನಿಜವಾಗ್ಲೂ ಹೇಳ್ತಾ ಇದೀವಿ, ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ಮೀಟಿಂಗ್. ನಾನು ಎಲ್ಲಾ ವಿಚಾರಗಳನ್ನ ಅವರಿಗೆ ಒಳಗಡೆ ಹೇಳಿದ್ದೇನೆ, ಬಟ್ ನಿಮಗೂ ತಿಳಿಸಬೇಕಾಗಿದೆ. ವಿಚಾರ ಇಷ್ಟೇ, ದಿ ಸೇವ್ KGF ಯುನೈಟೆಡ್ ಫ್ರಂಟ್ ಅಂದಾಗ ಎಲ್ಲ ರಾಜಕೀಯ ಪಕ್ಷಗಳು ಅಂಡ್ ಅದರ್ ಆರ್ಗನೈಸೇಷನ್ ಇದ್ದಾಗ ಇದಕ್ಕೆ ಒಂದು ರಾಜಕೀಯ ಹೆಸರನ್ನ ನಾವು ಇಡಕ್ಕಾಗಲ್ಲ. ಸೇವ್ KGF ಅನ್ನ ಉಳಿಸ್ಬೇಕಂದ್ರೆ ಬೆಮಲ್ ಅಂಡ್ ದಿ BGML. ಇವಾಗ BGML ಇರತಕ್ಕಂತ ಮನೆಗಳನ್ನ ಉಳಿಸಿದ್ರೆ ಮಾತ್ರ ಇಲ್ಲಿ ಜನರ ಫ್ಯೂಚರ್ ಇರಕ್ಕೆ ಸಾಧ್ಯ ಇದೆ. ಎಂಪ್ಲಾಯ್ಮೆಂಟ್ ಬೆಂಗಳೂರಿಗೆ ಹೋಗ್ತೀವಿ, ಇಲ್ಲಿ ಬರ್ತಾ ಇದೀವಿ, ಬಟ್ ಇಲ್ಲಿ ಇರ್ತಕ್ಕಂಥ ಇಶ್ಯೂಗಳು ಇವತ್ತು ಯಾರು ಕೂಡ ಚರ್ಚೆಯಲ್ಲಿ ಇಲ್ಲ ಸರ್. ಆಲ್ರೆಡಿ ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ದಾರೆ, ಅದನ್ನ ಜಾರಿ ಮಾಡೋದರಲ್ಲಿ ವಿಫಲ ಆಗಿದೆ. ಇಲ್ಲಿ ಇದಕ್ಕೆ ಮುಂಚೆ ಇದ್ದವರಾಗಿರ್ಬೋದು, ಬೇರೆ ಅವ್ರಿಗೆಲ್ಲ ಆರೋಪ ಅಲ್ಲ, ಸೊ ಅದು ಡಿಲೇ ಆಗಿದೆ. ಬಟ್ ತಮ್ಮ ಮೇಲೆ ನಮಗೆ ಒಂದು ದೊಡ್ಡ ಅಭಿಮಾನ ಇದೆ, ಯಾಕಂದ್ರೆ ನೀವು ಪಬ್ಲಿಸಿಟಿ ಹುಡುಕ್ತಾ ಇಲ್ಲ, ಇಲ್ಲಿ ಮೀಡಿಯಾಗೆ ನೀವು ಮಾತಾಡ್ತಾ ಇಲ್ಲ, ನಿಮ್ಮನ್ನ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಎಲ್ಲಿ ಕೂಡ ಬೇರೆ ನಮಗೆ ಒಂದು ಉದಾಹರಣೆಗಳಿದೆಯಲ್ಲ, ಅದನ್ನು ನೋಡಿದಾಗ ನೀವು ಡಿಫರೆಂಟ್ ಆಗಿದ್ದೀರಿ. But your father is a well educated, your mother is a well educated, you also a well educated. ಆದ್ರಿಂದ ಇಲ್ಲಿ KGF ನಲ್ಲಿ ಒಂದೇ ಒಂದು ಹೆಸರು ಇತ್ತಂದ್ರೆ KGF is a well educated constituency ಇಲ್ಲಿದ್ದರು ಅಂತ ಇತ್ತು. ಇವಾಗ ಬಿಕಾಸ್ ಆಫ್ BGML ಸ್ಕೂಲ್ಸ್ ಎಲ್ಲ ಹೋದ ಮೇಲೆ, ಇಲ್ಲಿ ಇರ್ತಕ್ಕಂಥ BGML ಕಡೆ ಇರ್ತಕ್ಕಂಥ ಶಾಲೆಗಳೆಲ್ಲ ಹೋದ ಮೇಲೆ, ಸೊ ದ ಎಜುಕೇಶನ್ ರೇಷಿಯೋ ಈಸ್ ಲೆಸ್ ಆಗಿದೆ ಹೊರತು ಬೇರೆ ಯಾವುದೇ ರೀತಿಯಲ್ಲಿ ಇಲ್ಲ ಸರ್. ತಮಗೆ 4 ಬೇಡಿಕೆಗಳನ್ನ ನಾನು ಒಳಗಡೆ ಕೂಡ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಇಲ್ಲಿ ಇರೋರು ಕೂಡ ನಾವು ಎಕ್ಸ್ಪ್ಲೈನ್ ಮಾಡೋದಷ್ಟೇ. ಆ 4 ಬೇಡಿಕೆಗಳು ನಮಗೆ ಉಸಿರು ಹೋಗ್ತಾ ಇದೆ. ಇವಾಗ ಹಾಸ್ಪಿಟಲ್ ಹೋದ್ರೆ ಮತ್ತೆ ಅವನು ಬರ್ತಾನ ಅನ್ನೋದು ಒಂದು ದೊಡ್ಡ ಕ್ವಶನ್ ಆಗಿದೆ, ಭಯ ಆಗ್ತಾ ಇದೆ. ಜನರಲ್ ಹಾಸ್ಪಿಟಲ್ ಎಷ್ಟು ಎಲ್ಲ ಈ ಪಾಪ್ಯುಲೇಷನ್ಗೆ ಅದು ಸಾಧ್ಯ ಆಗ್ತಾ ಇಲ್ಲ, ಅಲ್ಲಿ ಯಾವುದು ಇದಿಲ್ಲ. ಆದ್ರಿಂದ ನಮ್ಮದೇ ಆದಂತ ಕೋವಿಡ್ ಪೀರಿಯಡ್ ನಲ್ಲಿ ಕ್ರೋರ್ಸ್ ಆಫ್ ರುಪೀಸ್ ಖರ್ಚು ಮಾಡಿ ಡ್ಯೂರಿಂಗ್ ದ ಸೆಂಟ್ರಲ್ ಗವರ್ನಮೆಂಟ್ ನಿಮ್ಮ ಪ್ರಿಡಿಸಿಸರ್ ಪಾರ್ಲಿಮೆಂಟ್ ಮೆಂಬರ್ ಇದ್ದಾಗ ಎಂಟೈರ್ ಹಾಸ್ಪಿಟಲ್ ಅನ್ನ ಒಂದು ಒಳ್ಳೆ ಸ್ಥಿತಿಯಲ್ಲಿ ಅಲ್ಲಿ ಕ್ಲೀನ್ ಮಾಡಿದ್ದಾರೆ. ಸೊ ಇವಾಗ ನಾಳೆ ಹಾಸ್ಪಿಟಲ್ ನಡೆಸಬೇಕಾದ್ರೆ ನಡೆಸಬಹುದು, ಆ ರೀತಿಯಲ್ಲಿ ವೆಲ್ ಫರ್ನಿಶ್ಡ್ ಇವಾಗ ಅದನ್ನ ಮಾಡಿದ್ದಾರೆ. ಆಫ್ಟರ್ ಕೋವಿಡ್ ಅದನ್ನ ಮುಚ್ಚಿದ್ದಾರೆ. ಸೊ ತಾವು ಪ್ರಯತ್ನ ಮಾಡಿ ಇದನ್ನ ಒಂದು ಒಳ್ಳೆ ಆಸ್ಪತ್ರೆಯಾಗಿ ಅದನ್ನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿ ಇಲ್ಲ ಇವಾಗ ರಾಜ್ಯ ಸರ್ಕಾರ ಒಂದು ಡಿಸ್ಟಿಕ್ಗೆ ಒಂದು ಹಾಸ್ಪಿಟಲ್ ಅಂತ ಹೇಳ್ತಾ ಇದಾರಲ್ಲ ಕಟ್ಟೋದಕ್ಕೆ, ಅದು ಏನಾದ್ರೂ ಪ್ರಯತ್ನ ಆದ್ರೂ ತಾವು ಯಾವ ರೀತಿ ಅದನ್ನ ಮಾಡೋದು ನಮಗೆ ಅದು ಓಪನ್ ಆದ್ರೆ ಸೊ ಎಂಟೈರ್ ಜಿಲ್ಲೆಗೆ ಕೂಡ ಅದು ಒಂದು ಯೂಸ್ಫುಲ್ ಆಗ್ತದೆ ಅಂತ ಒಂದು ಬೇಡಿಕೆ. ರಿಗಾರ್ಡಿಂಗ್ ದ ಹೌಸ್ ಇಸ್ ಕನ್ಸರ್ನ್ ನಾಟ್ ಓನ್ಲಿ ಫಾರ್ ದಿ STBP, ಇಟ್ ಈಸ್ ಆಲ್ಸೋ ಅಪ್ಲಿಕಬಲ್ ಫಾರ್ ದಿ ಆಲ್ ದಿ ಎಕ್ಸ್ ಎಂಪ್ಲಾಯೀಸ್ ಅಂಡ್ ಚಿಲ್ಡ್ರನ್ಸ್ಗೆ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ, ಅದನ್ನ ಜಾರಿ ಮಾಡಬೇಕಂತ. ಕರ್ನಾಟಕ ಹೈಕೋರ್ಟ್ ಕೊಟ್ಟಿದೆ, ಅರಿಯರ್ಸ್ ಆಫ್ ಅಮೌಂಟ್ ಕೊಡಬೇಕಾದ್ರೆ ಕೋರ್ಟ್ ಅಲ್ಲಿ ಇದೆ. ತಾವು ಕೂಡ ಸರ್ಕಾರಕ್ಕೆ ಮನವೊಲಿಸಿದ್ರೆ ಅವರಿಗೆ ಅರಿಯರ್ಸ್ ಆಫ್ ಅಮೌಂಟ್ ಕೂಡ ಬೇಗ ಸಿಗಬಹುದು. ಇನ್ನೊಂದು ಇಲ್ಲಿ ಕ್ರೀಡಾಂಗಣ, ನಮ್ಮ KGF ಅಂದ್ರೆ ಸ್ಪೋರ್ಟ್ಸ್ ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಸ್ಟೇಡಿಯಂ, ಜಿಮ್ಖಾನಾ ಸ್ಟೇಡಿಯಂ, ನ್ಯಾಷನಲ್ ಲೆವೆಲ್ ಫುಟ್ಬಾಲ್ ಸ್ಟೇಡಿಯಂ.
ಅದನ್ನ ಇವಾಗ ರೀಓಪನ್ ಮಾಡಿದರೆ ಎಂಟೈರ್ KGF ಅಲ್ಲ, ತಮಗೆ ಒಂದು ಹೆಸರು ಇರ್ತದೆ ಸರ್. ಈ ಯಂಗ್ಸ್ಟರ್ ಅನ್ನ ಡ್ರಗ್ಸ್ ಕಂಟ್ರೋಲ್ ಇಂದ ಗಾಂಜಾಗೆ ಇವಾಗ ಅಡಿಕ್ಟ್ ಆಗ್ತಾ ಇದ್ದಾರೆ. ಪ್ರತಿ ಮನೆಗಳಲ್ಲಿ ಯಂಗ್ಸ್ಟರ್ಗೆ ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ಆದ್ದರಿಂದ ಜಿಲ್ಲೆಗೆ ಒಂದು ಮಾದರಿಯಾಗಿ ಆ ಸ್ಟೇಡಿಯಂ ಅನ್ನ ಓಪನ್ ಮಾಡಿದರೆ ಅದು ತಮಗೆ ಒಂದು ದೊಡ್ಡ ಹೆಸರಾಗುತ್ತೆ. ತಮ್ಮ ಅವಧಿಯಲ್ಲಿ ಒಂದು ಅಚೀವ್ಮೆಂಟ್ ಆಗ್ತದೆ. ತಾವು ಹಲವಾರು ಯುವಕರನ್ನ ದಾರಿ ತಪ್ಪುವವರನ್ನ ತಿರ್ಗಾ ಒಂದು ದಾರಿಗೆ ತಂದಿದ್ದೀರಿ ಅಂತ ಹೆಸರು ಬರ್ತದೆ. ಇಟ್ ಈಸ್ ಪಾಸಿಬಲ್. ಓನ್ಲಿ ದಿ CSO ಹ್ಯಾಸ್ ಎ ಆಂಪಲ್ ಪವರ್ ಟು ಅದರ ಮೇಲೆ ನಿರ್ಧಾರ ತಗೋಬಹುದು. ಅದನ್ನ ತಾವು ಮಾಡಬೇಕಂತ. ರಿಗಾರ್ಡಿಂಗ್ ದಿ BML ಇಸ್ ಕನ್ಸರ್ನ್, ಇವಾಗ ಅಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ, ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಇಲ್ಲ. ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆದರೂ ಕೂಡ ಬೇರೆ ಇದರಿಂದ ಮಾಡ್ತಾ ಇದ್ದಾರೆ. ಸೊ ಜಿಲ್ಲೆ ವಿ ಆರ್ ನಾಟ್ ಸೀಕಿಂಗ್ ಓನ್ಲಿ ರಿಸ್ಟ್ರಿಕ್ಷನ್ ಟು ದಿ KGF. ಈ ಎಂಟೈರ್ ಕೋಲಾರ ಡಿಸ್ಟ್ರಿಕ್ಟ್ ನಲ್ಲಿ ಸ್ಟೇಟ್ ಅಲ್ಲಿ ಇರುವವರಿಗೆ ಒಂದು ಪ್ರಿಫರೆನ್ಸ್ ಕೊಡಬೇಕಂತ ಅದಕ್ಕೆ ತಾವು ಅದಕ್ಕೆ ಸ್ವಲ್ಪ ಅವಕಾಶ ಮಾಡಿ ಕೊಡಬೇಕಂತ ಒಂದು ವಿನಂತಿ. KGF ಜನರಲ್ ಹಾಸ್ಪಿಟಲ್ ಇವಾಗ ರಾಜ್ಯ ಸರ್ಕಾರದಲ್ಲಿದೆ. ಆದ್ರಿಂದ ನಾವೆಲ್ಲ 1 lakh ಸಿಗ್ನೇಚರ್ ಕ್ಯಾಂಪೈನ್ ಅಂತ ಮಾಡಿದ್ದೇವೆ. ಸೊ ದಿ ಸಿಗ್ನೇಚರ್ ಕ್ಯಾಂಪೈನ್ ಈಸ್ ಟು ಸ್ಟ್ರೆಂಥನ್ ದಿ ಎಲೆಕ್ಟೆಡ್ ಮೆಂಬರ್. ಇಟ್ ಈಸ್ ನಾಟ್ ಅಪೋಸಿಂಗ್ ದಿ ಎಲೆಕ್ಟೆಡ್ ಮೆಂಬರ್ ಅನ್ನೋದನ್ನ ನಾವು ಮಾಡ್ತಾ ಇದ್ದೇವೆ. ನಾವು MLA ಆಗೋದಕ್ಕೋಸ್ಕರನೋ ಇಲ್ಲ ಕೌನ್ಸಿಲರ್ ಆಗೋದಕ್ಕೋಸ್ಕರನೋ ನಾಳೆಗೆ ರಾಜಕೀಯವನ್ನ ಮಾಡೋದಕ್ಕೋಸ್ಕರನೋ ಈ ಸೇವ್ KGF ಯುನೈಟೆಡ್ ಫ್ರಂಟ್ ಮಾಡಿಲ್ಲ. ಐ ಆಮ್ ಎ ಆಕ್ಟಿವ್ ಪ್ರಾಕ್ಟೀಸಿಂಗ್ ಲಾಯರ್. ಇವತ್ತು ಕೂಡ 20 ಕೇಸ್ ಇದೆ ಕೋರ್ಟ್ ಅಲ್ಲಿ. ಇದನ್ನೆಲ್ಲ ಕೂಡ ಅಡ್ಜರ್ನ್ ಮಾಡಿಬಿಟ್ಟು ಡಿಸ್ಟ್ರಿಕ್ಟ್ ಅಲ್ಲಿ ಕ್ರಿಮಿನಲ್ ಪ್ರಾಕ್ಟೀಸ್ ಇರತಕ್ಕಂತ ಲಾಯರ್ ಇದ್ರೂ ಕೂಡ ನಾವು ಇಲ್ಲಿ ಮಾಡ್ತಾ ಇದ್ದಾರೆ. ಮೈ ಫಾದರ್ ಈಸ್ ಎ ex-BGML ಎಂಪ್ಲಾಯ್. ಮೈ ಫಾದರ್ ಈಸ್ ಎ ಟ್ರೇಡ್ ಯೂನಿಯನ್ ಲೀಡರ್. ಮೈ ಫಾದರ್ ಏರ್ ಬ್ಲಾಸ್ಟ್ ನಲ್ಲಿ ಪೀಸ್ ಆಗಿ ಸತ್ತೋದಂತವರು, ಮಣ್ಣಲ್ಲಿ ರಕ್ತ ಸಿಂದಿ ಸತ್ತೋದಂತ ಫ್ಯಾಮಿಲಿ. ನಂತರ ಸಾವಿರಾರು ಜನ ಇಲ್ಲಿ ಇದ್ದಾರೆ. ಒಂದು ಕನಸು, ತಮ್ಮಿಂದ 1% ಏನಾದ್ರೂ ಒಂದು ಚೇಂಜಸ್ ಆದ್ರೆ ಇಡೀ KGF ಗೆ ಒಂದು ಬೆಳಕು ಬರ್ತದೆ. ಆದ್ದರಿಂದಾನೇ ನಿಮ್ಮನ್ನ ಕೈ ಮುಗಿದು ಕೇಳ್ತಾ ಇದ್ದೀವಿ. ದಿ ಸಿಗ್ನೇಚರ್ ಕ್ಯಾಂಪೈನ್ ಈಸ್ ನಾಟ್ ಅಗೇನ್ಸ್ಟ್ MP. ಇಟ್ ಈಸ್ ನಾಟ್ ಅಗೇನ್ಸ್ಟ್ MLA. ಟು ಸ್ಟ್ರೆಂಥನ್ ದಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್. KGF ಜನರು ಬೇಡಿಕೆಗೋಸ್ಕರ ಪ್ರತಿಯೊಬ್ಬರು ಕೂಡ ವಾಲಂಟ್ರಿ ಆಗಿ ಇದನ್ನ ಮಾಡಿ ಅಂತ ನಿಮಗೆ ಸಪೋರ್ಟ್, ನಿಮಗೆ ಮಾಡಿ ಅಂತಲ್ಲ, ನಿಮ್ಮ ಜೊತೆಲಿ ನಾವು ಇದ್ದೇವೆ ಅಂತ ತೋರಿಸುವಂತ ಒಂದು ಸಿಗ್ನೇಚರ್ ಕ್ಯಾಂಪೈನ್ ಸರ್. ಡಿಸ್ಕ್ರಿಷನರಿ ತಮಗೆ ಬಿಡ್ತೀವಿ, ನಾವು ನಿಮ್ಮನ್ನು ಒತ್ತಡ ಮಾಡಿಲ್ಲ. ತಾವು ಅದಕ್ಕೆ ಸಪೋರ್ಟ್ ಮಾಡಿದರೆ ಅದು ಇಡೀ ಕ್ಷೇತ್ರದಲ್ಲಿ ಇರೋರು ಅವರೇ ವಾಲಂಟ್ರಿ ಆಗಿ ಬಂದು ಮಾಡ್ತಾರೆ. ಆ ಸಿಗ್ನೇಚರ್ ಅನ್ನ ತಾವು ಯಾರಿಗೆ ಪ್ರೆಸೆಂಟ್ ಮಾಡಬೇಕಂತ ಹೇಳ್ತಿರೋ ಅವರ ಜೊತೆಗೆ ನಾವು ಅದನ್ನ ಪ್ರೆಸೆಂಟ್ ಮಾಡೋಣ. ತಮ್ಮ ಮಾರ್ಗದರ್ಶನನೇ ನಮ್ಮ ಮಾರ್ಗದರ್ಶನ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ತಾವು ಈ ನಮಗೆ ಬೆಳಕಿದ್ದಂತೆ ಇದೇನು ನಮ್ಮನ್ನು ಹೋಗುತ್ತಾ ಇಲ್ಲ, ಆ ಪರಿಸ್ಥಿತಿಯಲ್ಲಿ KGF ಇದೆ. ನಿಮಗೆ ಎಲ್ಲಾ ರೀತಿಯಲ್ಲಿ ಕೂಡ ನಾವು ನಿಮಗೆ ಸಪೋರ್ಟ್ ಆಗಿ ನಿಲ್ತೇವೆ. ರಾಜಕೀಯ ಇಲ್ಲ ಸರ್. ನಾನು CPI, ಇಲ್ಲಿ ADMK ಇದ್ದಾರೆ, RPI ಇದ್ದಾರೆ, JDS ಇದ್ದಾರೆ. ನಾನು ಒಂದು ಹೇಳಬೇಕು, ನಾನು ನಿಮ್ಮ ಸನ್ಮಾನ್ಯ ನಮ್ಮ ಕುಮಾರಸ್ವಾಮಿ ಸಾಹೇಬರು ಇವಾಗ ಹೆವಿ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆದ ಮೇಲೆ ಯಾರು ಕೂಡ ಕ್ಲೋಸರ್ ಆದಂತ ಕಂಪನಿಗಳ ಕಡೆ, ಅದು HAL ಆಗಿರ್ಬೋದು, BHL ಇರ್ಬೋದು, ಇಲ್ಲ ಕುದುರೆಮುಖ ಕಡೆ ಇರಬಹುದು, ಒನ್ಸ್ ಕ್ಲೋಸ್ಡ್ ಎ ಪಬ್ಲಿಕ್ ಸೆಕ್ಟರ್, ಆ ಕಡೆನೆ ತಿರುಗಿ ಕೂಡ ನೋಡೋದಿಲ್ಲ. ಆದ್ರೆ ಸನ್ಮಾನ್ಯ ಕುಮಾರಸ್ವಾಮಿ ಸಾಹೇಬರು ಇವತ್ತು ಎಲ್ಲಾ ಕಡೆನೂ ಭೇಟಿ ಮಾಡ್ತಾ ಇದ್ದಾರೆ, ಎಲ್ಲಾ ಕಡೆನೂ ಗಮನ ಹರಿಸ್ತಾ ಇದ್ದಾರೆ. ಯಾಕೆ ಇದನ್ನ ರಿವೈಲ್ ಮಾಡಕ ಸಾಧ್ಯ ಇಲ್ವಾ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ತಾವು ತಮ್ಮ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ನಿಮ್ ಕೈ ಜೋಡಿಸಿ ಸನ್ಮಾನ್ಯ ಕುಮಾರಸ್ವಾಮಿ ಅಣ್ಣನ ಕೂಡ ನಿಮ್ಮ ನೇತೃತ್ವದಲ್ಲಿ ನಾವು ಭೇಟಿ ಆಗ್ತೇವೆ. ಅವ್ರು ಯಾವ ಮಾರ್ಗದರ್ಶನ ನೀಡ್ತಾರೋ ಆ ರೀತಿಯಲ್ಲಿ ಕೂಡ ನಾವು ನಿಮ್ ಜೊತೆಯಲ್ಲಿ ಇರ್ತೇವೆ. BML non-permanent workers is not against you sir. That 5,000 workers are expecting your ಏನೋ ತಾವು ಮಾಡ್ತೀರಿ ಅನ್ನುವ ಮಾಡಬಹುದು ಅನ್ನುವ ಇವತ್ತು ಕೂಡ ಅವರಿಗೆ ಎಕ್ಸ್ಪೆಕ್ಟೇಷನ್ ಇದೆ. Because of misguiding of some of the union representative of BML union, ನಿಮಗೆ ಸ್ವಲ್ಪ ಅವಮಾನ ಆಗಿದೆ. ಅವರು ನಮ್ಮ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಮಾತು ಕೂಡ ಕೇಳದೆ ಹೋಗದ ಕಾರಣ ಮಿಸ್ಗೈಡೆನ್ಸ್ ಹೊರತು ಅವ್ರು ಯಾರು ಕೂಡ ನೆಗ್ಲೆಕ್ಟ್ ಮಾಡಿಲ್ಲ. ಆ ಕಾರ್ಮಿಕರಿಗೆ ನೀವೇನಾದರೂ ಮಾಡಿದರೆ ಅವ್ರ ಮನೆಯಲ್ಲಿ ಬೆಳಕು ಉರಿತದೆ, ಅವ್ರ ಮನೆಯ ಮಕ್ಕಳು ಚೆನ್ನಾಗಿರ್ತಾರೆ ಅಂತ ಕೂಡ ಈ ಸಂದರ್ಭದಲ್ಲಿ BML ವಿಚಾರಗಳನ್ನ ಹೇಳಿ ತಾವು ಈ ಸಿಗ್ನೇಚರ್ ಕ್ಯಾಂಪೈನ್ ಇಂಪಾರ್ಟೆನ್ಸ್ ಅನ್ನ ತಮಗೆ ಹೇಳಿದ್ದೇವೆ, ವಿಚಾರಗಳನ್ನ ತಮ್ಮ ಮುಂದೆ ಇಟ್ಟಿದ್ದೇವೆ. ಮಾರ್ಗದರ್ಶನ
ತಾವೇ ನೀಡಬೇಕಂತ ಹೇಳಿ ಇಷ್ಟು ಮಾತುಗಳನ್ನ ಮಾತಾಡಿದಕ್ಕೆ ನನಗೆ ಅವಕಾಶ ನೀಡಿ ಮೈಕನ್ನ ತಮ್ಮ ಹತ್ರ ನಾನು ನೀಡ್ತಾ ಇದ್ದೆ. ಎಲ್ಲರಿಗೂ ನಮಸ್ಕಾರ. ಕೋಲಾರ ಗೋಲ್ಡ್ ಫೀಲ್ಡ್ಸ್ ನ ಉಳಿಸಿ ಅಂತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಚಾಲನೆ ಕೊಟ್ಟು ಅದಕ್ಕೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇಡೀ KGF ಗೌರವಾನ್ವಿತ ಎಲ್ಲ ನನ್ನ ನಾಗರಿಕ ಬಂಧುಗಳು ಅದಕ್ಕೆ ಕೈ ಜೋಡಿಸಿ KGF ನ ಉಳಿಸಬೇಕು ಅನ್ನೋ ಒಂದು ಮಾರ್ಗದರ್ಶನದಲ್ಲಿ ಸೇವ್ KGF ಅಂತಕ್ಕಂಥ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮದ ಅಡಿಯಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ಶಿಕ್ಷಣ, ಆರೋಗ್ಯ, ವಸತಿ ಜೊತೆಗೆ ಕ್ರೀಡಾಂಗಣ ಈ ಒಂದು ಸೌಲಭ್ಯಗಳನ್ನು ನಾವು ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ ಏನು ನಮ್ಮ ಕೋಲಾರಕ್ಕೆ ಗೌರವಾನ್ವಿತ ಎಲ್ಲ ನಿಮ್ಮೆಲ್ಲರ ಒಂದು ತಂಡ ಇರ್ಬೋದಿತ್ತು. ಆ ಸಮಯದಲ್ಲಿ ನಮ್ಮ ಗೌರವಾನ್ವಿತ ಲೋಕಸಭಾ ಸದಸ್ಯರು ಲಭ್ಯ ಆಗಲಿಲ್ಲ. ಆದರೂ ಸಹ ಅವ್ರ ತಾಯಿಯವ್ರನ್ನ ಭೇಟಿ ಮಾಡಿ ಅಲ್ಲಿ ನಮ್ಮ ಒಂದು ಕರೆ ಮಾಡಿ ನಮ್ಮ ಸಾಹೇಬರಿಗೆ ತಿಳಿಸಿದಾಗ ನಾನು ಬರ್ತೇನೆ ಅಂತ ಹೇಳಿ ಅವತ್ತೇನು ಮಾತು ಕೊಟ್ಟಿದ್ರು ಆ ಪ್ರಕಾರ ಬಂದಿರತಕ್ಕಂಥ ಗೌರವಾನ್ವಿತ ಲೋಕಸಭಾ ಸದಸ್ಯರಾದ ಮಲ್ಲೇಶ್ ಬಾಬಣ್ಣವರೇ, ಹಾಗೆ ಕೋಲಾರ ಜಿಲ್ಲಾ JDS ಕಾರ್ಯದರ್ಶಿಗಳು ಆದಂಥ ಗೌರವಾನ್ವಿತ ನಟರಾಜಣ್ಣವರೇ, ಹಾಗೆ ಈ ಒಂದು ಒಕ್ಕೂಟಕ್ಕಿಂತ ಹೆಚ್ಚಾಗಿ ಒಂದು ಸಮಾನ ಮನಸ್ಕರ ಒಂದು ತಂಡದ ಒಂದು ಜವಾಬ್ದಾರಿ ಹೊತ್ತಕ್ಕಂಥ ಜ್ಯೋತಿ ಬಸೂರವರೇ, ಹಾಗೆ ನಮ್ಮ ದಯಾನಂದಣ್ಣವರು, ವೇದಿಕೆ ಮೇಲೆ ಎಲ್ಲ ಗೌರವಾನ್ವಿತ ಮುಖಂಡಗಳು, ಹಾಗೆ ನಡೆದಿರ್ತಕ್ಕಂಥ ನನ್ನ ಪ್ರಬುದ್ಧ KGF ನ ನಾಗರಿಕ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ, ಒಂದು ಕಾಲದಲ್ಲಿ ಇಡೀ ಕರ್ನಾಟಕದಲ್ಲಿ KGF ಸಂಪತ್ಭರಿತ ಮತ್ತು ಸಂಪನ್ಮೂಲಗಳಿರ್ತಕ್ಕಂಥ ಒಂದು ನಗರ ಆಗಿದ್ದಂಥದ್ದು. ಅದೇ ರೀತಿ ಬ್ರಿಟಿಷರು ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ನೆರೆದಿರ್ತಕ್ಕಂಥ ತಾವುಗಳು, ತಮ್ಮ ಹಿರಿಯರು, ತಮ್ಮ ಅಣ್ಣಂದರು, ತಮ್ಮ ತಂದೆ ತಾಯಿಗಳು ಈ ಒಂದು PGML ಮತ್ತೆ ಬೆಮ್ಮೆಲ್ ಈ ಸಂಸ್ಥೆಗಳಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಶ್ರಮ ವಹಿಸಿ ಆ ಒಂದು ಸಂಸ್ಥೆ ಏಳಿಗೆಗಾಗಿ ದುಡಿಯೋದ್ರ ಜೊತೆಗೆ ಅನೇಕ ಮಂದಿ ನಿಮ್ಮ ಹಿರಿಯರು ಪ್ರಾಣ ಕಳ್ಕೊಂಡಿದ್ದು ಕೂಡ ನಮಗೆಲ್ಲ ಕೇಳ್ಪಟ್ಟಿದ್ವಿ. ಆ ನೋವು ಕೂಡ ನೀವೆಲ್ಲ ಅನುಭವಿಸಿದ್ವಿ. ತದನಂತರ ಈ ಒಂದು PGML ಮುಚ್ಚೋದ್ಮೇಲೆ ಇಲ್ಲಿನ ಸಾವಿರಾರು ಜನ ಒಂದು ಅನಾಥ ಪ್ರಜ್ಞೆ ಕಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನು ಒಂದು ರೈಲಿನ ವ್ಯವಸ್ಥೆ ಇತ್ತು, ಅವರು ಮತ್ತೆ ಅವರ ಸಹೋದರರು ಅಥವಾ ಮಕ್ಕಳು ಕೊನೆಗೆ ಜೀವನೋಪಾಯಕ್ಕಾಗಿ ಬೆಂಗಳೂರಿನ ಅವಲಂಬಿಸುವಂತಾಯ್ತು. ಇಲ್ಲಿ ಅನೇಕ ಶ್ರಮಜೀವಿಗಳಿದ್ರಿ, ಬಹಳ ಕಷ್ಟಪಡ್ತಕ್ಕಂಥ ಪ್ರಾಮಾಣಿಕ ನಿಷ್ಠೆ ಇರ್ತಕ್ಕಂಥ ಒಂದು ನಾಗರಿಕ ಬಂಧುಗಳು KGF ಅಲ್ಲಿ ಇರ್ತಕ್ಕಂಥವ್ರು. ನೀವುಗಳು ಅಂತ ಒಂದು ದುಡಿಮೆಯಲ್ಲಿ ಕೇವಲ ಒಂದು ಜೀವನೋಪಾಯಕ್ಕಾಗಿ ಆಗಿದೆ ಹೊರತಾಗಿ ಗೌರವಾನ್ವಿತ ಬದುಕು, ಗೌರವಾನ್ವಿತ ಆರೋಗ್ಯ, ಒಂದು ಅತ್ಯುತ್ತಮವಾದ ಗುಣಮಟ್ಟದ ಒಂದು ಬದುಕು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗದಂಥದ್ದು ಕೂಡ ನಮ್ಮೆಲ್ಲಗಳ ದುರಂತ, ಅದು ನೋವು ಕೂಡ ನಮಗೆಲ್ಲ ಇದೆ. ಆದರೆ ಅಂತ ಒಂದು ಅತ್ಯುತ್ತಮವಾದ ಬದುಕು ಪುನಶ್ಚೇತನಗೊಳ್ಳಬೇಕು. ಇಲ್ಲಿನ ನಾಗರಿಕ ಬಂಧುಗಳಿಗೆ ಎಲ್ಲರಂತೆ ಇಡೀ ರಾಜ್ಯದ ಜನತೆಯಿಂದ ನಮಗೂ ಕೂಡ ಗೌರವಾನ್ವಿತ ಒಂದು ಆರೋಗ್ಯ, ಅತ್ಯುತ್ತಮವಾದ ಆರೋಗ್ಯ ಮತ್ತೆ ಏನು ವಸತಿ ಸೌಲಭ್ಯ, ಮಕ್ಕಳಿಗೆ ಉಚಿತವಾದಂಥ ಒಂದು ಗುಣಮಟ್ಟದ ಶಿಕ್ಷಣ ಬೇಕು ಅಂತ ತಾವೆಲ್ಲ ಅನೇಕ ವರ್ಷಗಳಿಂದ ಬೇಡಿಕೆ ಇರ್ತಕ್ಕಂಥದ್ದು. ಇಲ್ಲಿ ಸರ್ಕಾರ ಮತ್ತೆ PGML ಸಂಸ್ಥೆಗಳ ಒಂದು ಸಂಘರ್ಷಗಳೇನು ನಡೀತಾ ಇದ್ದಾವೆ, ಆ ಸಂಘರ್ಷ ಮತ್ತೆ ಬೆಮ್ಮೆಲ್ ಈ ಒಂದು ಸಂಸ್ಥೆ ಅನೇಕ ಒಂದು ಸಂಘಟನೆಗಳ ಸಂಘರ್ಷದಲ್ಲಿ ಇಲ್ಲಿ ನೊಂದಂತವರು ಇಲ್ಲಿನ ನನ್ನ ಗೌರವಾನ್ವಿತ ನಾಗರಿಕ ಬಂಧುಗಳು. ಇದಕ್ಕೆ ಒಂದು ಪರಿಹಾರ ಕಂಡುಕೋಬೇಕು. ಈ ನಿಟ್ಟಿನಲ್ಲಿ ನಾವೆಲ್ಲೂ ಕೂಡ ನನ್ನ ಸಹೋದರರು ಮತ್ತೆ ನಾವು ಒಂದು ಬದುಕು ಕಟ್ಕೊಳ್ಳುವಂತ ಜಿಲ್ಲೆಯಲ್ಲಿ ಏನು ಕಡೆಗಣನೆ ಆಗಿದೆ ನಮ್ಮ KGF, ಅದನ್ನ ಯಥಾವತ್ತಾಗಿ ಸರಿದಾರಿ ತಂದು ಡಾಕ್ಟರ್ BR ಅಂಬೇಡ್ಕರ್ ಹೇಳಿದಾಗೆ ಅವರ ಒಂದು ಸಂವಿಧಾನದ ಆಶಯದಂತೆ ಸರ್ವರಿಗೂ ಸಮಪಾಲು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಗೌರವಾನ್ವಿತ ಬದುಕು ಕಟ್ಟಿಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮಗಳ ಹೋರಾಟ ಮುಂದುವರಿಬೇಕು. ಇಲ್ಲಿ ಆಯ್ಕೆಯಾದ ಜನಪ್ರತಿನಿಧಿಗಳಿಗೆ ನಾವೆಲ್ಲ ಕೂಡ ನಮ್ಮ ಮನವಿ ಸಲ್ಲಿಸಿ ಅವರನ್ನ ಇರ್ತಕ್ಕಂಥ ಹಕ್ಕನ್ನ ನಾವು ಬಳಸ್ಕೊಂಡು, ಅವರ ಅಧಿಕಾರಾವಧಿಯನ್ನು ಬಳಸ್ಕೊಂಡು ನಾವು ಕೂಡ ಗೌರವದ ಬದುಕುವ ನಿಟ್ಟಿನಲ್ಲಿ ಹಲವಾರು ಪ್ರಯತ್ನಗಳು, ಹಲವಾರು ವರ್ಷಗಳಿಂದ, ಸುಮಾರು 50 ವರ್ಷದಿಂದ ಸ್ವತಂತ್ರ ನಂತರ ಅನೇಕ ಪ್ರಯತ್ನಗಳು ಕೂಡ ನಡೀತಾ ಇದೆ. ನನಗನ್ನಿಸ್ತದೆ ಇಂಥ ಒಂದು ಪ್ರಯತ್ನದಲ್ಲಿ ಯಾವುದೂ ಕೂಡ ಅಂತ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಲಿಲ್ಲ ಅಂತ ಕೂಡ ನನಗೆ ನೋವಿದೆ, ಮತ್ತು ನೀವು ಕೂಡ ವ್ಯಕ್ತಪಡಿಸ್ತಾ ಇರ್ತೀರ. ಅವಾಗ ಮುಂದುವರೆದು ಏನು ಇವತ್ತು ದಿವಸ ಕಳೆದ ಬಾರಿ ಇಲ್ಲೊಂದು ಬೆಮ್ಮೆಲ್ಲ ಒಂದು ಕಾರ್ಯಕ್ರಮದ ಹೋರಾಟ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ತಾವುಗಳೆಲ್ಲ ಮನವಿ ಮಾಡಿದ ಮೇರೆಗೆ ಸನ್ಮಾನ್ಯ ಗೌರವಾನ್ವಿತ ಇವತ್ತಿನ ದಿವಸ
ಏನು ನಮ್ಮ ಬೃಹತ್ ಕೈಗಾರಿಕಾ ಸಚಿವರಾಗಿದ್ದಾರೆ ಸಾಮಾನ್ಯ ಗೌರವಾಯುತ ಕುಮಾರಸ್ವಾಮಿ ಅವರು ನಮ್ಮ ಲೋಕಸಭಾ ಸದಸ್ಯರನ್ನ ಅವರು ಭೇಟಿ ಮಾಡಿದಾಗ ಅವರು ಮನವಿ ಮಾಡಿದಾಗ ಇಲ್ಲ ಒಂದು ಸ್ಟ್ರೈಕ್ ನಡೀತಾಗ ಹೋರಾಟ ನಡೀತಾಗ ಅವ್ರನ್ನ ಆ ಪರಿಹಾರ ಕಂಡುಕೋಬೇಕಂತ ಹೇಳಿ ಅವ್ರು ಮನವಿ ಮಾಡಿದಾಗ ಅವತ್ತು ದಿವಸ ಅವತ್ತು ಒತ್ತಡ ಬೇರೆ ಇತ್ತು, ಬೇರೆ ಇಲ್ಲಿ ಬರುವಂತ ಕಾರ್ಯಕ್ರಮ ಇರಲಿಲ್ಲ. ಆದ್ರೆ ಇಲ್ಲಿನ ನಿಮ್ಮನ್ನ ಒಂದು ಏನು ಒಂದು ರಕ್ಷಣೆ ಮತ್ತೆ ನಿಮ್ಮ ಒಂದು ಯಶಸ್ಸಿಗೆ ನಾವು ಕೈ ಜೋಡಿಸಬೇಕು, ನಿಮ್ಮ ಒಂದು ಬದುಕಿಗೆ ಒಂದು ಆಸರೆ ಆಗುವ ನಿಟ್ಟಿನಲ್ಲಿ ಅವ್ರು ಒಪ್ಕೊಂಡು ಇಲ್ಲಿ ಬಂದು ಅವರ ಒಂದು ಭರವಸೆ ಕೂಡ ನೀಡಿದ್ರು. ಅದಕ್ಕೆ ಆ ಒಂದು ಭರವಸೆಗೆ ಅಲ್ಲಿ ಹೋಗಲಿಲ್ಲ. ಅವತ್ತು ದಿವಸ ಸ್ಟ್ರೈಕ್ ನ ಕಾಲ್ ಆಫ್ ಮಾಡ್ತಿದ್ದಕ್ಕೋಸ್ಕರ ಅವರು ಕೂಡ ಸ್ವಲ್ಪ ಬೇಸರ ಆಯಿತು. ಆ ಬೇಸರ ಕೂಡ ಸಾಮಾನ್ಯ ಗೌರವ ಲೋಕಸಭಾ ಕೂಡ ಇದೆ. ಆದ್ರೆ ಮುಂದುವರೆದು ಮತ್ತೆ ಇದು ಕಳೆದುವಂತ ದಿನಗಳು ಮತ್ತೆ ಅದನ್ನೇ ಮತ್ತೆ ಪುನರಾವರ್ತನೆ. ಅಂತಾರಾಷ್ಟ್ರೀಯ ಗುಣಮಟ್ಟ ಇದ್ದಿರ್ತಕ್ಕಂಥ ಒಂದು ಆಸ್ಪತ್ರೆ ಇವೆಲ್ಲ ಇದ್ದದ್ದು. ಅದೇ ರೀತಿ ಶಾಲೆ ಕೂಡ ಇವತ್ತು ದಿವಸ ಆ ಶಾಲೆಯಲ್ಲಿ ಓದಿರುವಂತ ಒಂದು ಹಲವಾರು ಸಾವಿರಾರು ಜನ ಇವತ್ತು ದಿವಸ ವಿಶ್ವದಾದ್ಯಂತ ಹೆಸರುವಾಸಿಯಾಗಿ ಬೆಳೀತದೆ. ಅದೇ ರೀತಿ ಇಲ್ಲಿ ಆ ಸ್ಟೇಡಿಯಂ ಅಲ್ಲಿ ಏನು ಆಟ ಆಡಿ ಅಲ್ಲಿ ದೊಡ್ಡ ಮಟ್ಟದ ಒಂದು ಕ್ರೀಡಾಪಟುಗಳಾಗಿದ್ದಾರೆ, ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ. ಇದನ್ನೆಲ್ಲವೂ ಮತ್ತೆ ಪುನರಾವರ್ತನೆ ಆಗಬೇಕಂತಂದ್ರೆ ಅದಕ್ಕೆ ಮತ್ತೆ ಶಕ್ತಿ ತುಂಬಬೇಕಂದ್ರೆ ಸೇವ್ ಕೆಜಿಎಫ್ ಅನ್ನೋ ಒಂದು ಏನು ಆ ಒಂದು ಯಾತ್ರೆಯಲ್ಲಿ ನಾವೆಲ್ಲೂ ಕೈಗೊಂಡು ಪಯಣ ಕೈಗೊಂಡು ನಿಮ್ಮಗಳ ಒಂದು ಪಾತ್ರ, ನಿಮ್ಮಗಳ ಒಂದು ದೊಡ್ಡ ಮಟ್ಟದ ಒಂದು ಶ್ರಮ ಮತ್ತೆ ಒಂದು ಸಮರ್ಪಣೆ ಒಂದು ಭಾವನೆಯಲ್ಲಿ ಇಲ್ಲಿ ಕೆಜಿಎಫ್ ಏನು ಕೇಳ್ತಾ ಇದ್ದಾರೆ, ಏನು ಆ ಬೇಡಿಕೆ ಇಟ್ಟಿದ್ದಾರೆ, ಆ 3 ಬೇಡಿಕೆನ ಆ ಸಂಘರ್ಷದ ರಹಿತವಾಗಿ ಸರ್ಕಾರದ ಮಟ್ಟದಲ್ಲಿ ಕೇಂದ್ರ ಇಲ್ಲೇ ಆಗಬೇಕು. ಅದರ ಮೂಲಕ ಇಡೀ ಕರ್ನಾಟಕದಲ್ಲಿ ಏನು ಕೆಜಿಎಫ್ ಒಂದು ಕಿರೀಟ ಆಗಿತ್ತು ಅಂತ ಒಂದು ಮತ್ತೆ ಅಂತ ಒಂದು ಸಂದರ್ಭನ ಅಂತ ಒಂದು ಸನ್ನಿವೇಶನ ಇಲ್ಲಿ ಹುಟ್ಟು ಹಾಕಿ ನಮ್ಮ ಕೆಜಿಎಫ್ ಕೂಡ ನಮ್ಮ ಕೋಲ ಕರ್ನಾಟಕದ ಒಂದು ಭಾಗ, ಅವರು ಕೂಡ ನಮಗೆ ಗೌರವ ಬದುಕಬೇಕು, ಒಂದು ಪ್ರಜ್ಞಾವಂತ ಬದುಕು, ಒಂದು ಜನಗತೆಯಲ್ಲಿ ನಾವೆಲ್ಲ ಜೊತೆಯಾಗಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಪ್ರಯತ್ನಕ್ಕೆ ನಾವೆಲ್ಲೂ ಕೂಡ ಸಾಕ್ಷಿ ಆಗಬೇಕು. ಈ ನಿಟ್ಟಿನಲ್ಲಿ ಇವತ್ತು ಏನು ಸಿಗ್ನೇಚರ್ ಅಭಿಯಾನ ಇಲ್ಲಿಂದ ಮೊದಲುಗೊಳ್ಬೇಕು. ಲಕ್ಷಾಂತರ ಒಂದು ಸಿಗ್ನೇಚರ್ ಏನು ಮಾಡಕೊಟ್ಟಿದ್ದಾರೆ, ಈ ಮಾಡಿ ಇಡೀ ರಾಜ್ಯ ಸರ್ಕಾರ ಅಲ್ಲ, ಇಡೀ ಕೇಂದ್ರ ಸರ್ಕಾರಕ್ಕೆ, ಇಡೀ ಭಾರತಾದ್ಯಂತ ಇಂಥ ಒಂದು ಅಭಿಯಾನ ಮೊದಲುಗೊಂಡು ಇಲ್ಲಿಂದ ಒಂದು ದೊಡ್ಡ ಮಟ್ಟದ ಒಂದು ಅಭಿಯಾನ ಆಗಿ ಈ ಒಂದು ಮೂಲಭೂತ ಸೌಲಭ್ಯಗಳನ್ನು ಪಡೀಲಿಕ್ಕೆ ನೀವೆಲ್ಲೂ ಕೂಡ ಇವತ್ತು ಒಂದಿನಕ್ಕೆ ಮಾತ್ರ ಅಲ್ಲ, ಇದು ಸೌಲಭ್ಯಗಳು ನಮಗೆ ಸಿಗೋವರೆಗೂ ಕೂಡ ಹೋರಾಟದ ರೀತಿಯಲ್ಲಿ ತಾವು ಕೂಡ ಕೈಗೆತ್ಕೊಂಡ್ರೆ ನಮ್ಮೆಲ್ಲ ಸಂಸದರ ಹಾದಿಯಾಗಿ ನಿಮ್ಮ ಜೊತೆ ನಾವು ಇರ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಆ ನಿಟ್ಟಿನಲ್ಲಿ ಇವತ್ತು ಸಹ ನಿಮ್ಮ ಮುಂದ್ಗಡೆ ಗೌರವ ಸಂಸದರಿಗೆ ಬಂದಿದ್ದಾರೆ, ಏನು ನಿಮ್ಮ ಮನವಿ ಇಟ್ಟಿದ್ರಿ ಅದ್ರ ಬಗ್ಗೆ ಅವ್ರಿಗೆ ವಿಶೇಷವಾದ ಕಾಳಜಿ ಇದೆ. ಆ ಕಾಳಜಿನ ಮುಂದೆ ಕಾರ್ಯಕ್ರಮ ರೂಪಿಸೋದ್ರ ಮೂಲಕ ನಿಮ್ಮ ಒಂದು ಪ್ರಯತ್ನದಲ್ಲಿ ಯಶಸ್ವಿ ಆಗುತ್ತೆ ಅಂತ ನಾನಾದ್ರೂ ಬಯಸ್ತಾ, ಮತ್ತೆ ಅವರ ಒಂದು ಯೋಜನೆಗಳು ಯಶಸ್ವಿ ಆಗಲಿ, ನಿಮ್ಮ ಒಂದು ಪ್ರಯತ್ನ ಕೂಡ ಯಶಸ್ವಿ ಆಗಲಿ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಸರ್ವರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತೀನಿ. ಎಲ್ರಿಗೂ ಶುಭ. ನಮಸ್ಕಾರ. ಈಗ ಕೋಲಾರ ಜಿಲ್ಲೆ ಪ್ರಧಾನ ಕಾರ್ಯದರ್ಶಿ JDS ಪಕ್ಷದ ನಟರಾಜ್ ಅವರು ಭಾಷಣ. ಏನು ಕೆಜಿಎಫ್ ಉಳಿಸಿ ಅಂತ ಕಾರ್ಯಕ್ರಮನ ಹಮ್ಮಿಕೊಂಡವ್ರೆ. ಇದೊಂದು ಸಂಘಟನೆ, ಇದೊಂದು ಪಕ್ಷ ಅತೀತವಾದ ಸಂಘಟನೆ. ಯಾವುದೇ ಒಂದು ಪಕ್ಷದ ಇಲ್ಲದೇ ಅಟ್ಲೀಸ್ಟ್ ಕೆಜಿಎಫ್ ಉಳಿಸಿ ಅಂತ ಬಂದಿರೋಂಥ ಎಲ್ಲ ಮುಖಂಡರು ನಾನು ಮೊದಲನೇದಾಗಿ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಇವತ್ತು ಎಲ್ಲ ಸ್ವಾರ್ಥ ತುಂಬಿ ತುಳುಕಾಡ್ತಾ ಇರ್ತದೆ ಅಂಥದ್ರಿಗೆ ಕೋಲಾರ ಉಳಿಸಿ, ಇದು ಕೆಜಿಎಫ್ ಉಳಿಸಿ ಅಂತ ಬಂದವರಲ್ಲ ಅವ್ರು ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ. ಇವತ್ತು ಈ ಒಂದು ವೇದಿಕೆಯನ್ನು ಅಲಂಕರಿಸಿರುವ ನಮ್ಮ ಲೋಕಸಭಾ ಸದಸ್ಯರಂತ ಮಲ್ಲೇಶ್ವರನವರೇ, CMR ಶ್ರೀನಿವಾಸ್ ಅವರೇ ಹಾಗೂ ದಯಾನಂದ್ ಅವರೇ ಹಾಗೂ ಈ ಒಂದು ಕೆಜಿಎಫ್ ಸೇವ್ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಪದಾಧಿಕಾರಿಗಳೇ ಹಾಗೂ ಎಲ್ಲ ನಾಗರಿಕ ಬಂಧುಗಳೇ, ಇವತ್ತು ಯಾಕಂದರೆ ಇವತ್ತು ನಿಮ್ಮ ರೀತಿಯನ್ನು ಕೇಳ್ತಾರಲ್ಲ, ನೀವು ನಿಮ್ಮ ಸ್ವಾರ್ಥನೇ ಇಲ್ಲ, ನಿಮ್ಮ ಮಕ್ಕಳ ಉಳಿವಿಗಾಗಿ ನೀವು ಕೇಳ್ತಾ ಇದ್ದೀರಿ, ಮುಂದಿನ ಫ್ಯೂಚರ್ಗಾಗಿ ಕೇಳ್ತಾ ಇದ್ದೀರಿ. ಇವತ್ತು ಇದರಲ್ಲಿ ಯಾವುದು ಸ್ವಾರ್ಥನೇ ಇಲ್ಲ. ಇವತ್ತು ಯಾಕಂದರೆ ಆಟದ ಮೈದಾನ ಹಿಂದೆ ನಾವು 85-82 ಕಾಲೇಜಿನಲ್ಲಿ ಇದು ಮಾಡ್ಬೇಕಾದ್ರೆ ಇಡೀ ಕೆಜಿಎಫ್ ಫುಟ್ಬಾಲ್ ಅಲ್ಲಿ ಕೇಳ್ತಂತೆ, ಇಲ್ಲಿ ಕೇಳ್ತಂತೆ, ಭಾರತ ದೇಶದಲ್ಲಿ ಅಲ್ಲಿ ಇಲ್ಲಿ ಅಂತ ಬಿಟ್ಟು ಹೇಳ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿ ಫುಟ್ಬಾಲ್, ಕೆಜಿಎಫ್ ಅಂದ್ರೆ ಫುಟ್ಬಾಲ್. ಆ ಕಾಲದಲ್ಲೇ ಅಂದ್ರೆ 1982, 83, 84 ನಾವು ಕಾಲೇಜ್ ದಿನಗಳು ಓದ್ಬೇಕಾದ್ರೆ ಒಳ್ಳೆ ಹೆಸರು ಮಾಡಿತ್ತು. ತರಬೇತಿ ಕೂಡ ಕೋಲಾರಿಂದ ಕರೆದು ಕೋಲಾರದ ಕೆಜಿಎಫ್ ಇಂದ ಕರೆಸ್ಕೊಂಡು ತರಬೇತಿ ಕೋಲಾರ ಜೂನಿಯರ್ ಕಾಲೇಜ್ ಮೈದಾನದಾಗ ತರಬೇತಿಗಳು ಕೊಡಿಸೋದು ಆ ಕಾಲಕ್ಕೆ. ಆ ರೀತಿ ಹೆಸರು ಮಾಡಿದಂತ ಕೆಜಿಎಫ್. ಇವತ್ತು ಮಲ್ಲೇಶ್ ಬಾಬು ಅವರು MP ಆಗಿ ಗೆದ್ದಂದ್ರೆ ಒಂದು 20-30 ಜನ ಬಂದ್ರು ನಾನು ಕೆಜಿಎಫ್ ಇಂದ. ಅವ್ರೇನೋ ಸಮಸ್ಯೆಗಳಕ್ಕ ನಾನೇನು ಸರ್ ಅವ್ರ ಜೊತೆ ಇದ್ದರೆ ಅವ್ರು ಓಟ್ ಹಾಕೋಲ್ಲ ಅಂದ್ರು. ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ವೆಲ್ ಎಜುಕೇಟೆಡ್ ಅವರು, ಅವ್ರು ನಾವು ಗೌರವ ಕೊಡ್ಲೇಬೇಕು. ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಹೇಳ್ತೇವೆ. ಅದಕ್ಕೆ ಏನ್ ಸರ್ ಅವ್ರಿಗೆ ಅಷ್ಟು ಪ್ರಾತಿನಿಧ್ಯ ಕೊಡ್ತಾ ಇದ್ರೆ ನೀವು ಕೆಜಿಎಫ್ ವರ್ಗ ಅಲ್ಲಿ ಓಟ್ಗೆ ಹಾಕೋಲ್ಲ, ನಮ್ಗೆ ಹೋದ್ರೆ ಬೂತ್ಗಳಿಗೆ ಯಾರು ನಾವು ಓಟ್ ಹಾಕೋಲ್ಲ ಅಂತ ಕೇಳಿಲ್ಲ.
KGF ಹಿಂದಿನಿಂದನೂ ಒಳ್ಳೆ ಎಜುಕೇಟೆಡ್ ಪರ್ಸನ್ಸ್, ಇವತ್ತಿಲ್ಲ ನಾಳೆ ಅರ್ಥ ಮಾಡ್ಕೊಂತಾರ, ಒಳ್ಳೆ ಜನ ಅವ್ರೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ನನಗೆ ಖುಷಿ ಆಯ್ತು ಅವತ್ತು. ಅದರಿಂದನೂ ನಾನು ಹೇಳ್ತಾ ಇಷ್ಟೇ, ಇವತ್ತು ಆಟದ ಮೈದಾನ ಆಗ್ಬೋದು, ಒಳ್ಳೆ ಆಟದ ಮೈದಾನ ಕೊಡಲಿ, ಹಾಸ್ಪಿಟ್ಲು ಇಡೀ ಕರ್ನಾಟಕದ ಕೋಲಾರ ಜಿಲ್ಲೆನೇ ದೊಡ್ಡ ಹಾಸ್ಪಿಟ್ಲ್ ಅದು, BGML ಹಾಸ್ಪಿಟ್ಲು, ಅದು ಇಂಪ್ರೂವ್ ಆಗಲಿ. ಮತ್ತೆ ನೀವೆಲ್ಲ ಇಷ್ಟೇ ಅಲ್ಲ, ಸುಮಾರು ಸಾವಿರಾರು ಜನ ಯುವಕರನ್ನ ರೆಡಿ ಮಾಡ್ಬೇಕು ನೀವು. ಈ ಒಂದು ನಿಮ್ಮ KGF ಸೇವ್ ಅಂತ ಹೇಳ್ಬಿಟ್ಟು ಏನು ಸಂಘಟನೆ ಮಾಡಿದ್ರೆ ಯುವಕರು ಮುಂದಾಗಬೇಕು. ಯಾಕಂದ್ರೆ ಇದು ಒಳ್ಳೆ ಕಾಯ್ದೆ ಒಳ್ಳೆಯದೈತೆ, ಎಲ್ಲ ನಿಮ್ಗೆ ಬೆಂಬಲ ಸೂಚಿಸ್ತಾರ ಮಾಡಿ ಮುಂದೆ ಒಂದು ಕ್ರಾಂತಿಕಾರಿಯಾಗಿ KGFನ ಬದಲಾವಣೆ ಪರಿವರ್ತನೆ ಆಗಬೇಕು. ಅದಕ್ಕೆ ಮಲ್ಲೇಶ್ ಬಾಬು ಅವರು MP ಸಾಹೇಬರು ಮತ್ತೆ ಕುಮಾರಣ್ಣವರು ಇದಕ್ಕೆ ಸಾಥ್ ಕೊಡುವಂತ ವ್ಯವಸ್ಥೆ ಆಗ್ತದ. ನಾವು ಸಹ ಸರ್ಕಾರ ಕೊಡ್ತೀವಿ ಅಂತ ಕೇಳ್ತಾ ನೀವು ಕರೆಸಿ ಎರಡು ಮಾತಾಡೋ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂಚಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಅನಂತ ಧನ್ಯವಾದಗಳು. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಬಂಗಾರದ ಮಾತು, ಮ್ಯಾನ್ ಶುಡ್ ಲಿವ್ ಅಂಡ್ ವರ್ಕ್ ಫಾರ್ ದ ವೆಲ್ ಬೀಯಿಂಗ್ ಆಫ್ ದ சொசைட்டி. மனிதன் வாழ வேண்டும், வாழும் காலகட்டத்திலே சமுதாய மேம்பாட்டிற்காக உழைக்க வேண்டும். ಮನುಷ್ಯ ಬಾಳಬೇಕು, ಬಾಳುವ ಕಾಲದಲ್ಲಿ ಸಮಾಜದ ಅಭಿವೃದ್ಧಿಗಾಗಿ ದುಡಿಯಬೇಕು ಅನ್ನುವ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅವರ ಬಂಗಾರದ ಮಾತಿಗೆ ಆ ಮಾತು ತರ ನಮ್ಮ ಸಂಸದರ ಕುಟುಂಬ ಇದೆ. ನಿನ್ನೆ ಅವರು ಭೇಟಿ ಮಾಡಕ್ಕೆ ಮನೆಗೆ ಹೋಗಿದ್ದೀವಿ. ಆದ್ರೆ ನನ್ನ ತಾಯಿ ಸಮಾನದಿರುವ ಅವ್ರ ತಾಯಿ ಮಂಗಮ್ಮ ಮುನಿಸ್ವಾಮಿ ಅವರು 20 ವರ್ಷಕ್ಕೆ ಮುಂಚೆ ಇದ್ದೆ ನನಗೆ ಪರಿಚಯ. ಅವರು 1 ಬಾರಿ MP ಆಗಿ ಕಂಟೆಸ್ಟ್ ಮಾಡಿದ್ದಾರೆ, 2 ಬಾರಿ MLA ಆಗಿ ಕಂಟೆಸ್ಟ್ ಮಾಡಿದ್ದಾರೆ, 3 ಬಾರಿ ಜಿಲ್ಲಾ ಪರಿಷತ್ ಸದಸ್ಯರ. ಈಗ ಮಾಲಾರ್ಪಣೆ ಮಾಡ್ಬೇಕಾಗಿ ತಮ್ಮಲ್ಲಿ ಮಾಲೆ ಹಾಕ್ಬೇಕು, ಸ್ವಲ್ಪ ಬಿಟ್ರೆ ಬೇರೆಯವ್ರಿಗೆ ಅವಕಾಶ ಆಗುತ್ತೆ. ಪ್ರೆಸಿಡೆಂಟ್ ನಾವು ಫಸ್ಟ್ ನಾವು ಸಾಹೇಬರು ಓದ್ ತಗೊಂಡು ಪಾರ್ಲಿಮೆಂಟ್ ಬಂದ ತಕ್ಷಣ ನಾವು ಮತ್ತೆ ಡಾಕ್ಟರ್ ಸಂಪತ್ ಕುಮಾರ್ ಮತ್ತೆ ವಿನ್ಸೆಂಟ್ ಮತ್ತೆ KRM ರೆಡ್ಡಿ ಎಲ್ಲ ಹೋಗಿ ಅವ್ರ ದೇಶದಲ್ಲಿ ಭೇಟಿ ಕೊಟ್ಟು BGML ಕಾರ್ಮಿಕರಲ್ಲಿ ಏನು ತೊಂದರೆ ಇದೆ ಎಂದು ಎಲ್ಲ ಅವ್ರಿಗೆ ಹೇಳಿದ್ರು. ಅವ್ರನ್ನು ಪರ್ಸನೆ ಮಾಡಿ ಇಮಿಡಿಯೇಟ್ ಆಗಿ ನಾವು ಮಾಡ್ತೀವಿ ಅಂತ ಕೇಳ್ಕೊಂಡ್ರು. ಆ ಮಧ್ಯದಲ್ಲಿ ಯಾರು ಹೋಗಿ ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಸಾಹೇಬ್ರು ಹೇಳಿದ್ರು ಮತ್ತೆ ಬರುವಾಗ ಎಲ್ಲ ಒಟ್ಟಿಗೆ ಬನ್ರಿ, ನಾನು ಹೋಗೋದು ಮುಂಚೆ ಸೆಕ್ರೆಟರಿ ಎಲ್ಲ ಇಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ಈಗ ನಾವೆಲ್ಲ ಒಟ್ಟಿಗೆ ಬಂದಿದ್ದೀವಿ. ಸಾಹೇಬ್ರು ಯಾರು ಕೈ ತೋರಿಸ್ತಾರೋ ಇವ್ರ ಜೊತೆಲಿ ಹೋಗಿ ಅಂದ್ರೆ ಅವ್ರನ್ನ ಎಲ್ಲರನ್ನ ಕರ್ಕೊಂಡು ಹೋಗಿ ಅವ್ರ ಜೊತೆಲಿ ಹೋಗಿ ಆಲ್ರೆಡಿ ಅವ್ರು ಹೇಳಿದ್ರು. ಡಾಕ್ಟರ್ ಚನ್ನಮಾಲಿಗೆ ಮತ್ತೆ ರಾಜೇಂದ್ರ ಕುಮಾರ್ ಅವ್ರನ್ನ ಡೆಲ್ಲಿ ಕರ್ಸಿ ಮಾತಾಡ್ತೀನಿ ಅಂತ ಹೇಳಿದ್ರು. ಅದೇನು ಅವಕಾಶ ಸಿಕ್ಕಿದೋ ಏನು ಗೊತ್ತಿಲ್ಲ. ಹಾಗಾಗ್ಲಿ ಸಾಹೇಬ್ರು ಯಾವಾಗ ಯಾರನ್ನ ಕೈ ತೋರಿಸ್ತಾರೆ ಅವ್ರ ಪ್ರೆಸಿಡೆಂಟ್ ನ ಇಟ್ಕೊಂಡು, ಈಗ ಜ್ಯೋತಿ ಬಾಸು ಇಲ್ಲಿ ಸೇವ್ ಕಮಿಟಿಯಲ್ಲಿ ಇದ್ದಾರೆ, ಅವ್ರ ಜೊತೆಲಿ ಒಟ್ಟಿಗೆ ಬನ್ನಿ ಅಂದ್ರೆ ಇನ್ನ ಯಾರು ಇದ್ದಾರೆ ಕೆಲವರು, ಅವರೆಲ್ಲ ಸೇರಿಸ್ಕೊಂಡು ನಿಮ್ ಜೊತೆಲಿ ಬಂತೀವಿ. BGML ಸೇವ್ ಮಾಡಿದ್ರೆ ಇಡೀ KGF ಸೇವ್ ಮಾಡಿದಂಗೆ. ಯಾಕೆಂದ್ರೆ ಸಮಸ್ಯೆ ಇರುವುದು BGML ಇಂದಾನೆ. ಮನೆಗಳು ಖಾಲಿ ಮಾಡಿದಂತ ನಮ್ಮ ಕಡೆ ನಮ್ದು ಕೋರ್ಟ್ ಆರ್ಡರ್ ಅರಿಯರ್ಸ್ ಇದೆ, 6% ಅದಿಲ್ಲ. ಸಾಹೇಬ್ರು ಹೇಳಿದ್ರು ಕಂಪನಿ ನಾನು ಆಲ್ರೆಡಿ ರೆಡ್ಡಿ ಹತ್ರ ಮಾತಾಡಿದ್ದೀನಿ ಮಿನಿಸ್ಟರ್ ಹತ್ರ, ಅವರೆಲ್ಲ ನಿಮ್ಗೆ ಕೊಟ್ಬಿಟ್ಟಿದ್ದಾರೆ, ಕೊಡಕ್ಕೆ ಏನಿಲ್ಲ ಅಂತ ಹೇಳಿದ್ದಾರೆ ಸಾಹೇಬ್ರು. ಅದರಿಂದ ಈ ಗಣಿ ಕಾರ್ಯಕ್ರಮ ಯಾರು ತಗೊಳ್ತಾರೆ ಕಂಪನಿ ಅವರಿಂದ ಕೋರ್ಟ್ ಆದೇಶ ಏನಿದೆ ಅದನ್ನ ಈಸಿ ನಿಮ್ಮನ್ನ ಕೊಡ್ತೀನಿ ಅಂತ ಸಾಹೇಬ್ರು ಹೇಳಿದ್ದಾರೆ. ಫಸ್ಟ್ ಅವರಿಗೆ ಧನ್ಯವಾದ ಹೇಳ್ಕೊಂಡು, ನಮ್ಗೆ ಯಾರ ಹತ್ರ ಈಸ್ಕೊಡ್ತಾರೆ ಅದು ಇಂಪಾರ್ಟೆಂಟ್ ಇಲ್ಲ, ನಮ್ಗೆ ಅರಿಯರ್ಸ್ ಕೋರ್ಟ್ ಆರ್ಡರ್ ಈಸ್ಕೊಂಡು ಬಿಟ್ರೆ ಇವರು ಮತ್ತೆ ಇಲ್ಲ. ಸಾಯಿವರೆಗೆ ನಾವೆಲ್ಲ ಇವ್ರ ಜೊತೆಯಲ್ಲಿ ಇದ್ಬಿಟ್ಟು ರಾಜಿಗೆಲ್ಲ ಬಿಟ್ಟು ಇವರಿಗೆ ನಾವು ಮತ್ತೆ ಸನ್ಮಾನ ಮಾಡಿ ಇವ್ರನ್ನೇ ಮತ್ತೆ MP ಆಗಿ ಮಾಡ್ತೀವಿ ಅಂತ BGML HM ಪರವಾಗಿ ಹೇಳ್ತೀವಿ. ಮಾಜಿ BML ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಸ್ ನಟರಾಜ್ ಅವ್ರನ್ನು ಇವ್ರನ್ನ ಸಾಹೇಬ್ರನ್ನ ಭೇಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೂ ನಮ್ಮ ಮಂದಿರಗಳು ಹೇಳ್ಬಿಟ್ಟು ಈ ಒಂದು ಸಮಸ್ಯೆಗೆ ನಮ್ಗೆ ಇಷ್ಟು ಕಷ್ಟ ಸುಖ ಏನಿದ್ರು ನಮ್ಮ ಮಾತುಗಳು ಕೇಳ್ಕೊಂಡು ಸೇವ್ ಕಮಿಟಿ ಪ್ರೆಸಿಡೆಂಟ್ ಮಿಸ್ಟರ್ ಜ್ಯೋತಿ ಬಾಸ್ ಅವರು 2-3 ಸತಿ ನಮ್ಮನ್ನ ಕರೆದ್ರು, ನಾವು ಬಂದಿಲ್ಲ. ಯಾಕೆಂದ್ರೆ BGML ಯಾವ್ದು ಸೇವ್ ಮಾಡಿಲ್ಲ, ಇನ್ನ ಎಲ್ಲ ಪ್ರಾಬ್ಲಮ್ ಜಾಸ್ತಿ ಇದೆ ಎಂದು. ಅದರಿಂದ ಈಗ ಹೇಳಿದ್ದಾರೆ ಅವರು ಒಂದು ಉತ್ತರವಾದ, ನೀವು ಈ ಕಮಿಟಿಗೆ ಬಂದ್ಬಿಡಿ, ನಿಮ್ಮನ್ನ ಎಲ್ಲ ನಾವು ಕಾಪಾಡ್ತೀವಿ ಅಂತ ಹೇಳಿದ್ದಾರೆ. BGML ಸೇವ್ ಮಾಡಿದ್ರೆ ಇಡೀ KGF ಸೇವ್ ಕಮಿಟಿ ಸೇವ್ ತರ ಆಗ್ತದೆ. ದಯವಿಟ್ಟು ನಮ್ಮನ್ನ ಸಮಸ್ಯೆ ಮಾಡಬೇಕು. 70 ವಯಸ್ಸಿಂದ ಎಲ್ಲ ತೀರೋಗ್ಬಿಟ್ರು. ಈಗ 3,300 ಜನ ಇಲ್ಲಿ, ಈಗ 1,000 ಜನ ಇದ್ದಾರೆ. ಬೇರೆ ಎಲ್ಲ ತೀರ್ಕೊಂಡ್ಬಿಟ್ರು. ಆ ಫ್ಯಾಮಿಲಿ ಎಲ್ಲ ಬೀದಿ ಬಾಲ್ ಬಂದಿದ್ದಾರೆ. ಒಂದು ಮೆಡಿಸಿನ್ ತಗೊಳ್ಳಿ ಕಾಸಿಲ್ಲ, ಊಟ ಮಾಡೋಕ್ಕೆ ಕಾಸಿಲ್ಲ. ನಾವು ಎಲ್ಲಿ ಹೋಗಿ ಕೇಳಿದ್ರು ನೋಡೋಣ 21 ವರ್ಷದ ಹೋರಾಟ ಮಾಡ್ತಾ ಇದೀವಿ. ಎಷ್ಟೋ ಜನ ಬಂದ್ರು, ಯಾರ್ಯಾರು ಬಂದ್ರು ಮಾಡ್ತೀವಿ ಅಂತ ಯಾರು ಬಂದಿಲ್ಲ. ದಯವಿಟ್ಟು ತಾವು ಮಾಡ್ತೀರಿ ಅಂದ್ರೆ ನಮ್ಗೆ ನಂಬಿಕೆ ಇದೆ. ದಯವಿಟ್ಟು ಮಾಡಿದ್ರೆ ಇಡೀ BGML ಫ್ಯಾಮಿಲಿ ನಿಮ್ಗೆ ಒಂದು ದೊಡ್ಡ ಸನ್ಮಾನ ಮಾಡ್ತೀವಿ ಅಂತ ಕೇಳ್ಕೊಂಡು ಈ ಕಾರ್ಯಕ್ರಮಕ್ಕೆ ನಮ್ಗೆ ಮಾತಾಡಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ನಮಸ್ಕಾರ ಹೇಳಿ ವಂದನ. ದಯವಿಟ್ಟು BJP ನಗರಸಭೆ ಸದಸ್ಯರು ಅವ್ರು ಬಂದು ಇವತ್ತು
ನಮಗೆ ಮಲ್ಲೇಶಣ್ಣನಿಗೆ ಮಾಲಾರ್ಪಣೆ ಮಾಡ್ಬೇಕಾಗಿ ಕೊಡ್ತೇನೆ. ಆಮೇಲೆ KGF ಫೋಟೋ ಫೋಟೋಗ್ರಾಫರ್ ಅಸೋಸಿಯೇಷನ್ ಕುಮರೇಶನ್ ಅವರು ಈಗ ಬಂದು ಮಾಲಾರ್ಪಣೆ ಮಾಡ್ಬೇಕಾಗ್ತದೆ. ಆಮೇಲೆ ದಯವಿಟ್ಟು ಪಾರಂಡಹಳ್ಳಿ ಪುಟ್ಟೆಪಲ್ಲಿ ಅವರು ದಯವಿಟ್ಟು ಗ್ರಾಮ ಪಂಚಾಯತ್ ಸದಸ್ಯರು ಬರ್ಬೇಕಾದ ತಮ್ಮಲ್ಲಿ ಮನವಿ, ನಿಮ್ಮ ಬೇಡಿಕೆಗಳಿವೆ. ಪಾರಂಡಹಳ್ಳಿ ಗ್ರಾಮ ಪಂಚಾಯತ್ ಇಂದ ಬಂದಿದ್ದಾರೆ ಪಾಪ. ಮಹೇಶ್ ಚಪ್ಪಲ್ಲ ಅಂತ ಇಲ್ಲಿ ಬನ್ನಿ, ಬನ್ನಿ ಇಲ್ಲಿ ದಯವಿಟ್ಟು ಬನ್ನಿ. ಇನ್ನು ಅವ್ರು ಹೇಳೋದನ್ನ ಕೇಳ್ಬೇಕಲ್ಲ ನಾವು. ಫೋಟೋ ಯಾರು ಎಲ್ಲಾರು ಸೀಟ್ ಲವಕರನ್ನ Save KGF United Front President Comrade Jyoti Basu and Secretary Dayanand sir are handovering the memorandum request and appeal to our honorable MP Shri Malesh Babu sir. Health, wealth, prosperity and leadership to lead the people of Kolar district. Best wishes, sir. And now I request our President, SAVE Committee, the SAVE KGF United Front main aims and object is, it is a social, secular, democratic united front, irrespective of caste, color, creed, language and political affiliation. It is going to work for the cause of the lost rights and losing rights under the able leadership of our Sri Comrade Jyoti Basu advocate and Dayanand sir, the ex-municipal president and secretary JDS. Thank you sir. At the same time, I also welcome CM Srinath, working for better of Kolar district. Leader, I welcome you sir. At the same time, I welcome Sri Nataraj, the District General Secretary of JDS. I welcome you, sir. Also, I welcome all the leaders on the dais and off the dais, press, media, and all the political parties, those who are supporting the right cause of the Save KGF United Front. Thank you, sir. KGF ಸೇವ್ KGF ಅನ್ನೋ ಒಂದು ಸಂಸ್ಥೆಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಅದರಲ್ಲಿ ನಾನು ಒಬ್ಬ ಮೆಂಬರ್ ಆಗಿದ್ದೀನಿ. ಈ ದಿನದ ಈ ಕಾರ್ಯಕ್ರಮಕ್ಕೆ 3 ದಿನಗಳ ಮುಂದೆ ನಮ್ಮ ಮಲ್ಲೇಶನ್ನ ಭೇಟಿ ಮಾಡಬೇಕಂತೆಲ್ಲ ಹೋಗಿದ್ವಿ, ಇದರ ಬಗ್ಗೆ ವಿಚಾರ ಮಾಡಿ. ಆದರೆ ಕಾರಣದಿಂದ ಕುಮಾರಣ್ಣ ಕರೆದ್ರು ಅಂತ ಅವರು ಬೆಂಗಳೂರಿಗೆ ಹೋಗಿದ್ದರು. ಆಗ ನಮ್ಮ ತಾಯಿಯಾದಂಥ ಮಂಗಮ್ಮ ಅವ್ರನ್ನ ಭೇಟಿ ಮಾಡಿ ಈ ಥರ ವಿಷಯವನ್ನೆಲ್ಲ ತಿಳಿಸಿದಾಗ ಆಗ ನಮ್ಮ ತಾಯಿ ಮಂಗಮ್ಮ ಅವರು ಮಲ್ಲೇಶಣ್ಣನಿಗೆ ಫೋನ್ ಕೊಟ್ಟು, KGFನಿಂದ ದಯಾನಂದ್ ಅವರು ಯೂತ್ ಬಾಸ್ ಅವರೆಲ್ಲ ಬಂದಿದ್ದಾರೆ, ಅದೇನೋ ಇಂಪಾರ್ಟೆಂಟ್ ವಿಷಯ ಮಾತಾಡು ಅಂತ ಕೊಟ್ಟು. ಯಾಕೆಂದರೆ ನಡೆದ ಗಂಟೆ ನನಗೆ ತಿಳಿಸ್ಬೇಕಲ್ಲ ನಿಮಗೆ, ಯಾವ ರೀತಿ ಈ ಸಭೆ ಏರ್ಪಾటు ಆಯಿತು, ಇದಕ್ಕೆ ಮಲ್ಲೇಶಣ್ಣವ್ರು ಯಾವ ರೀತಿ ಬಂದರು ನಮ್ಮ MP ಸಾಹೇಬರು ಅನ್ನೋದನ್ನು ತಿಳಿಸೋದಕ್ಕಾಗಿ ಈ ವಿಷಯವನ್ನು ನಿಮ್ಮ ಮುಂದಿಡ್ತಾ ಇದ್ದೀನಿ. ಕಾರಣ ಆಮೇಲೆ ಏನಂದ್ರು, ನೀವೇನು ಬರಬೇಡಿ ನಾನೇ ಬರ್ತೀನಿ ಅನ್ನೋ ಒಂದು ಉತ್ತರವಾದವನ್ನು ಅವರು ಕೊಟ್ಟ ಮೇಲೆ ನಾವೇನು ಮಾಡಿದ್ವಿ, ಇಲ್ಲಿ ಪಕ್ಷಭೇದ ಮರೆತು
KGFನ ಅಭಿವೃದ್ಧಿಗಾಗಿ KGFನಲ್ಲಿ ಏನು ಹಲವಾರು ಸಮಸ್ಯೆಗಳಿದೆಯೋ ಅವುಗಳನ್ನೆಲ್ಲ ಇವತ್ತು ನಮ್ಮ ಲೋಕಸಭಾ ಸದಸ್ಯರಿಂದ ಮಲ್ಲೇಶ್ವರನ ಮುಂದೆ ಯಾಕೆ ತಗೊಂಡು ಬಂದಿದ್ದೀವಿ ಅಂದರೆ, ನಮ್ಮ ಜಾತ್ಯತೀತ ಜನತಾ ದಳ ಪಕ್ಷದಿಂದ ಹಲವಾರು ಸಾರಿ ನಮ್ಮ ಕೋರಿಕೆಗಳನ್ನು ಮುಂದಿಟ್ಟಿದ್ದೀವಿ KGF ಬಗ್ಗೆ. ಅದು ಸರಿಯಾದ ರೀತಿಯಲ್ಲಿ ನೆರವೇರಲಿಲ್ಲ. ಇವತ್ತು ನಮಗೆ ಅಂತ ಒಂದು ದೊಡ್ಡ ಒಂದು ಪಿಲ್ಲರ್ ಥರ ನಮ್ಮ ಅಣ್ಣ ಇರೋದ್ರಿಂದ ನಾವು ಧೈರ್ಯವಾಗಿ ಅವ್ರನ್ನ ತಟ್ಟಿ ಕೇಳೋಣ, KGF ಒಳ್ಳೇದು ಮಾಡಿಕೊಡಿ. ಯಾಕೆಂದರೆ KGF ಹೆಂಗಂದರೆ ಒಂದು ಬಡವರು ಬಾಳುವಂತಹ ಒಂದು ಕ್ಷೇತ್ರ ಇದು. ಈ 35 ವಾರ್ಡ್ಗಳು ತಗೊಂಡ್ರೆ ಅದನ್ನು ಯಾಕೆ ಉದಾಹರಣೆ ಇವಾಗ ಕೊಡ್ತಾ ಇದ್ದೀನಿ ಅಂದರೆ, 35,000 ಜನ ಇವತ್ತು ಹೊರಗೆ ಬೆಳಗ್ಗೆ ಸೂರ್ಯ ನೋಡಿದ್ರೆ ಹೆಂಗೆ ಹೋಗ್ತಾರೆ, ಸೂರ್ಯ ಮುಳುಗೋದ್ಮೇಲೆ KGF ಬರ್ತಾರೆ. ಇಂಥ ಪರಿಸ್ಥಿತಿ ಇರೋದ್ರಿಂದ ತಾವುಗಳು ಇವತ್ತು ನಮಗೆ ಒಂದು ದೊಡ್ಡ ಹಸ್ತವಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಾವು ಏನು ಇವತ್ತು ಬೇಡಿಕೆ ಇಟ್ಟಿದ್ದೀವೋ ಆ ಬೇಡಿಕೆಗಳನ್ನು, ಯಾಕೆಂದರೆ ನೀವು ದೂರದ ಆಲೋಚನೆ ಮಾಡೋರು, ಅದೇ ರೀತಿ ಯಾರು ಯಾವ ರೀತಿ ಅನ್ನೋದನ್ನು ಆ ಸಂಬಂಧದ ಬಲ್ಲೆ ಇವ್ರಿಗಿಷ್ಟೇ ಇದೆ ತೂಕ ಅನ್ನೋದನ್ನು ತೂಕ ಹಾಕುವಂಥ ಮನುಷ್ಯರು ನೀವು. ಆದ್ದರಿಂದ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಒಂದು ಪಕ್ಷದ ಒಂದು ಕಾರ್ಯಕರ್ತನಾಗಿ ಇವತ್ತು ಪಕ್ಷಕ್ಕೆ ನನ್ನ ಸನ್ಮಾನ್ಯ ಡಾಕ್ಟರ್ ಭಕ್ತಣ್ಣನವರು ತೀರೋದ ಸಂದರ್ಭದಿಂದಲೂ ಇದುವರೆಗೂ ಪಕ್ಷವನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದೀನಿ. ನನ್ನ ಸಹಪಾಠಿಗಳು ನಮ್ಮ ಪಕ್ಷದ ಎಲ್ಲರೂ ಸೇರಿ ಕರ್ಕೊಂಡು ಬರ್ತಾ ಇದ್ದೀನಿ. ಆದರೆ ಅದಕ್ಕೆ ಬಲ ಕಮ್ಮಿ ಇರೋದ್ರಿಂದ ಇನ್ನೊಂದು ಬಲವನ್ನು ನಾನು ಎದುರು ನೋಡುವುದನ್ನೇ ದಯಾನಂದ. ಆ ಬಲ ಕೊಡೋದು ನನಗೆ ಬಂದಿದ್ದೆ ಈ ಸೇವ್ KGF. ಆದ್ದರಿಂದ ನಾನು ನಮ್ಮ ಅಣ್ಣನಲ್ಲಿ ಇನ್ನೊಂದು ಸಾರಿ ಮನವಿ ಮಾಡ್ಕೊಳ್ತೀನಿ, ನೀವು ಏನು ಹೇಳ್ತೀರೋ ಅದಕ್ಕೆ ನಾವು ಕಟ್ಟುಬದ್ಧವಾಗಿರ್ತೀವಿ. ನಿಮ್ಮ ಹಿಂದೆ ನಾವು ಯಾವತ್ತೂ ಇರ್ತೀವಿ, ನಿಮ್ಮ ಹಿಂದೆ ಈ ಸೇವ್ KGF ಯಾವತ್ತೂ ಇರ್ತದೆ. ಆದ್ದರಿಂದ ನಿಮ್ಮ ಮೇಲೆ ಮನಸ್ಫೂರ್ತಿಯಾಗಿ ನಂಬಿಕೆ ಇಟ್ಟು ಈ ಒಳ್ಳೆ ಕೆಲಸಗಳಿಗೆ ನೀವು ಮುಂದಾಳತ್ವ ವಹಿಸಿ ನಮ್ಮನ್ನು ಹಿಂಬಾಲಿಸ್ಕೊಂಡು ಬಂದರೆ, ನೀವು ಏನು ಹೇಳ್ತೀರೋ ಆ ಥರ ಕೇಳ್ಕೊಂಡು ನಾವು ಮುಂದುವರಿತು ಅಂತೇಳಿ ನಾನೊಂದು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.